ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ವೋಟರ್ ಐ ಡಿಯನ್ನ ನೀವು ಪಡೆದುಕೋಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ನಿಮ್ಮ ವೋಟರ್ ಐ ಡಿ ನಂಬರ್ ಕೂಡ ನಿಮಗೆ ಗೊತ್ತಿರೋದಿಲ್ಲ, ನಿಮ್ಮ ಹತ್ರ ವೋಟರ್ ಐ ಡಿ ಇರೋದಿಲ್ಲ. ಸೊ ಇಲ್ಲಿ ಬರೀ ನಿಮ್ಮ ಹೆಸರನ್ನ ಸರ್ಚ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ವೋಟರ್ ಐ ಡಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದು ಈಸಿಯಾಗಿ ಪಡೆದುಕೊಳ್ಳೋದು ಹೇಗೆ ಆನ್ಲೈನ್ ಮುಖಾಂತರ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಉಪಯುಕ್ತ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ತಮಗೆ ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ. ನಿಮ್ಮ ಪ್ರಾಬ್ಲಮ್ ಏನಾದರೂ ಇತ್ತಂದ್ರೆ ತಪ್ಪದೆ ನಮ್ಮ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಾ ಇದ್ರೆ ಆ ಒಂದು ಕಮೆಂಟ್ಸ್ ಬಗ್ಗೆ, ಆ ಒಂದು ಪ್ರಶ್ನೆ ಬಗ್ಗೆ ನಾನು ಕೂಡ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಿಮ್ಮ ಒಂದು ಸಮಸ್ಯೆ ಕೂಡ ದೂರ ಆಗ್ಬೋದು. ಸೊ ಹಾಗಿದ್ರೆ ನನ್ನ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ಕೊಳ್ತೀನಿ. ಆನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ವೋಟರ್ ಐ ಡಿಯನ್ನು ಬರೀ ಹೆಸರನ್ನು ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡುವ ಒಂದು ಪ್ರೊಸೀಜರನ್ನು ತಿಳಿಸ್ಕೊಡ್ತೇನೆ. ಸೊ ನೋಡಿ ವೀಕ್ಷಕರೇ, ಇವಾಗ ನಾನು ವೋಟರ್ ಐ ಡಿ ಡೌನ್ಲೋಡ್ ಮಾಡೋದಕ್ಕಾಗಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ವೋಟರ್ ಅಂತೇಳಿ ಸರ್ಚ್ ಮಾಡಿ ಸಾಕು. ಇಲ್ಲಿ ಮೊದಲು ಬರೋ ಲಿಂಕ್ ಇದೆ ಅಲ್ವಾ, ಅದ್ರ ಕೆಳಗಡೆ ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ECI ನೆಟ್ ಅಂತೇಳಿ ನೆಕ್ಸ್ಟ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಈ ಒಂದು ಪೋರ್ಟಲ್ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಒಂದು ಸ್ಟೇಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ರಿವಿಷನ್ ಅಂತ ಇದೆ ನೋಡಿ, ಅದನ್ನು 2025 ಅಥವಾ 24 ನಿಮ್ಗೆ ಯಾವುದು ಇಯರ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಡ್ರಾಫ್ಟ್ ರೋಲ್ ಅಂತ ಇದೆ ನೋಡಿ, ಇಲ್ಲಿ ಕೂಡ ನೀವು ಅದನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಡಿಸ್ಟಿಕ್ ಅಸೆಂಬ್ಲಿ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಸೆಂಬ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಸೆಂಬ್ಲಿ ಆಯ್ಕೆ ಮಾಡ್ಕೊಳ್ಳೋದು ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಂದು ವೋಟರ್ ಐ ಡಿಯನ್ನ, ಎಲೆಕ್ಷನ್ ಕಾರ್ಡ್ ಅನ್ನ ತೆಗೆದುಕೊಂಡ್ಬಿಟ್ಟು ಅದರ ಫ್ರಂಟ್ ಪೇಜ್ ಅಲ್ಲ, ಬ್ಯಾಕ್ ಸೈಡ್ ಪೇಜ್ ಇರುತ್ತಲ್ವಾ, ಅಲ್ಲಿ ನಿಮಗೆ ಯಾವುದು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅದ್ರ ಮುಂದಕ್ಕೆ ಸೀರಿಯಲ್ ನಂಬರ್ ಕೂಡ ಕೊಟ್ಟಿರ್ತಾರೆ, ಅದನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಈ ತರ ನಿಮ್ಗೆ ಶೋ ಆಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ನಂತರ ಇಲ್ಲಿ ಯಾವ ಒಂದು ತಾಲೂಕು, ಡಿಸ್ಟಿಕ್, ಅಲ್ಲಿ ಅಸೆಂಬ್ಲಿ ಯಾವ್ದಿರುತ್ತೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಇದನ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ, ಆ ಒಂದು ಅಸೆಂಬ್ಲಿಯಲ್ಲಿ ಯಾವ ಯಾವ ಹಳ್ಳಿಗಳು ಬರುತ್ತೆ, ಯಾವ ಯಾವ ಹೋಬಳಿಯಲ್ಲಿ, ಯಾವ ಯಾವ ಪಂಚಾಯತಿಯಲ್ಲಿ ಆ ಒಂದು ಹಳ್ಳಿಗಳ ಅಥವಾ ಊರುಗಳ ಲಿಸ್ಟು ಇಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಅಪ್ ಮಾಡಿ, ಅಕ್ಕಪಕ್ಕ ಸರಿಸ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕೆಳಗಡೆ ಏರೋ ಮಾರ್ಕ್ಸ್ ಇದೆ, ಲೆಫ್ಟ್ ರೈಟ್ ಅಂತ ಹೇಳಿ. ಸೊ ಅದನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಯಾವ್ದನ್ನ ಒತ್ತಿರೋ ನಿಮ್ಮ ಒಂದು ಊರ ಹೆಸರನ್ನ ಇಲ್ಲಿ ಪಕ್ಕದಲ್ಲಿ ಸರಿಸ್ಬಿಟ್ಟು, ಇಲ್ಲಿ ಕಾಣ್ತಾ ಇರುವಂತ ಊರುಗಳ ಹೆಸರು ಇದಾವಲ್ವಾ, ಅಲ್ಲಿ ನಿಮ್ಮ ಊರ ಹೆಸರು ಬರಬೇಕು. ಯಾವ ಒಂದು ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಪಂಚಾಯತಿಯಲ್ಲಿ ಆಗಿರ್ಬೋದು, ಆ ಒಂದು ಹೆಸರನ್ನ ನೀವು ಹುಡುಕ್ಬೇಕು. ಶಾಲೆದಾದ್ರೂ ಆಗಿರ್ಬೋದು ಅಥವಾ ಪಂಚಾಯತಿದಾದ್ರೂ ಆಗಿರ್ಬೋದು. ಸೊ ಅದನ್ನ ಹುಡುಕಿ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಯಾರ ಒಂದು ವೋಟರ್ ಐ ಡಿಯನ್ನ ಬರೀ ಹೆಸರಿಂದ ಸರ್ಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಅವರ ಒಂದು ವೋಟರ್ ಐ ಡಿಯನ್ನ ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಅವರ ಒಂದು ಊರು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಅವರ ಒಂದು ಅಸೆಂಬ್ಲಿ ಯಾವ್ದು ಅಂತ ಹೇಳಿ ಅಸೆಂಬ್ಲಿ ಸೆಲೆಕ್ಟ್ ಮಾಡಿ, ಅವರು ಯಾವ ಒಂದು ಊರಿನಲ್ಲಿ ಈ ಒಂದು ವೋಟರ್ ಐ ಡಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆ ಒಂದು ಲಿಸ್ಟಿನ ಪ್ರಕಾರ ನಾನು ಇವಾಗ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ಅವರ ಒಂದು ಊರಿನ ವೋಟರ್ ಲಿಸ್ಟ್ ಅನ್ನ ನಾವು ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇವಾಗ ನಾನು ಸೆಲೆಕ್ಟ್ ಮಾಡಿದ್ದೇನೆ ನೋಡಿ. ಸೊ ನೀವು ಆಯ್ಕೆ ಮಾಡ್ಕೊಂಡ ನಂತರ ಸ್ಕ್ರೋಲ್ ಅಪ್ ಮಾಡಿ, ಅಪ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಎಂಟರ್ ಮಾಡಿ. ಸೊ ಇವಾಗ ಕ್ಯಾಪ್ಚನ್ ಹಾಕ್ಬಿಟ್ಟು ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಟೇಟಸ್ ಪ್ರೋಗ್ರೆಸ್ ಅಂತ ಹೇಳಿ ಬಂದಿದೆ. ನಿಮ್ಮ ಊರಿನ, ನಿಮ್ಮ ಏರಿಯಾದ ಒಂದು ವೋಟರ್ ಲಿಸ್ಟು ಇವಾಗ ಡೌನ್ಲೋಡ್ ಆಗುವಂತ ಒಂದು ಪ್ರೊಸೆಸ್ ನಡೀತಾ ಇದೆ. ಸೊ ಇದು ಡೌನ್ಲೋಡ್ ಆದ ನಂತರ PDF ಅನ್ನ ಓಪನ್ ಮಾಡಿಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ತಿಳಿಸ್ತೀನಿ. ಸೊ ಇಲ್ಲಿ ಈ ಒಂದು PDF ಡೌನ್ಲೋಡ್ ಆಗ್ಲಿಲ್ಲ. ಸೊ ಇಲ್ಲಿ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಇರುತ್ತೆ, ಸರ್ವರ್ ಡೌನ್ ಇರುತ್ತೆ, ಅಥವಾ ಎಲ್ಲರೂ ಇದೇ ಒಂದು ಪೋರ್ಟಲ್ ಅನ್ನ ಬಹಳ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದೇ ತರ ಒಂದು ನಿಮ್ಮ
ಪ್ರಯತ್ನ ಮಾಡಿ. ನಿಮ್ಮ ಒಂದು PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಹೆಸರು ಮುಖಾಂತರ ವೋಟರ್ ಐ ಡಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡಿ, ಇಲ್ಲಿ ಸೆಲೆಕ್ಟ್ ಪಾರ್ಟ್ ಅಂತೇಳಿ ಮತ್ತೆ ತೋರಿಸ್ತಾ ಇದೆ. ಸೊ ಸರ್ವರು ಡೌನ್ ಇದ್ದಾಗ ಇದು ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಬಟ್ ಇದೇ ಪ್ರೊಸೀಜರ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು PDF ಅನ್ನ ಓಪನ್ ಮಾಡಿ ಅಲ್ಲಿಂದ ನೀವು ನಿಮ್ಮ ಹೆಸರನ್ನ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ನಿಮ್ಮ ಒಂದು ಎಪಿಕ್ ನಂಬರ್ ಸಿಗುತ್ತೆ. ಸೊ ಆ ಎಪಿಕ್ ನಂಬರ್ ಇಂದ ನೀವು ಇದೇ ಒಂದು ಪೋರ್ಟಲ್ ನಲ್ಲಿ ವೋಟರ್ ಐ ಡಿಯನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೇನೆ. ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ನಿಮ್ಮ ಒಂದು ವೋಟರ್ ಐ ಡಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಆನ್ಲೈನ್ ಮುಖಾಂತರ ಈಸಿಯಾಗಿ. ಸೊ ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇನೆ. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.